ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 29:1-7 ವಚನವನ್ನ ನಾವು ಧ್ಯಾನ ಮಾಡಲಿದ್ದೇವೆ. ಯಾಕೋಬನು ಇಲ್ಲಿ 14 ವರ್ಷ ಲಾಬಾನನ ಸೇವೆ ಮಾಡಿ ಅವನ 2 ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಂಡದ್ದು. ಇದರ ಕುರಿತು ಈಗ ಯಾಕೋಬನ ಇನ್ನು ಮುಂದಿನ ಜೀವಿತವನ್ನ ನಾವು ನೋಡ್ತೇವೆ. ಈಗ ಸತ್ಯವೇದವನ್ನು ಓದಿಕೊಳ್ಳಲ್ವಾ? ಆಮೇಲೆ ಯಾಕೋಬನು ದಾರಿ ಹಿಡಿದು ಮೂಡಲ ದೇಶದವರ ಸೀಮೆಗೆ ಬಂದನು. ಅಲ್ಲಿಗೆ ಬಂದಾಗ ಅಡವಿಯೊಳಗೆ ಬಾವಿಯನ್ನು ಕಂಡನು. ಬಾವಿಯ ಹತ್ತಿರ 3 ಕುರಿ ಹಿಂಡುಗಳು ಮಲಗಿದ್ದವು. ಕುರಿಗಳನ್ನ ನೀರು ಕುಡಿಸುವುದಕ್ಕಾಗಿ ಆ ಬಾವಿಗೆ ಹೊಡಕೊಂಡು ಹೋಗುವ ಪದ್ಧತಿ ಇತ್ತು. ಭೂಮಿಯ ಮೇಲೆ ಆ ಬಾವಿಯ ಮೇಲೆ ಮುಚ್ಚಿದ ಕಲ್ಲು ದೊಡ್ಡದಾಗಿತ್ತು. ಹಿಂಡುಗಳೆಲ್ಲ ಅಲ್ಲಿ ಕೂಡಿದಾಗ ಕಾಯುವವರು ಬಾವಿಯ ಮೇಲೆ ಮುಚ್ಚಿದ್ದ ಕಲ್ಲನ್ನು ಸರಿಸಿ ಕುರಿಗಳಿಗೆ ನೀರು ಕುಡಿಸಿ ತಿರುಗಿ ಕಲ್ಲನ್ನು ಬಾವಿಯ ಮೇಲೆ ಮುಚ್ಚುವರು. ಯಾಕೋಬನು ಅವರಿಗೆ, ಅಣ್ಣಂದಿರ, ನೀವು ಯಾವ ಊರಿನವರು ಎಂದು ಕೇಳಲು, ನಾವು ಕಾರಾನ್ ಊರಿನವರು ಅಂದರು. ಅವನು ಅವರನ್ನು, ನಾಹೋರನ ಮಗನಾದ ಲಾಬಾನನನ್ನು ಬಲ್ಲಿರಾ ಎಂದು ಕೇಳಿದಕ್ಕೆ, ಬಲ್ಲೆವು ಅಂದರು. ಅವನಿಗೆ ಕ್ಷೇಮವೋ ಎಂದು ಕೇಳಿದಕ್ಕೆ ಅವರು, ಕ್ಷೇಮ, ಅಗೋ ಅವನ ಮಗಳಾದ ರಾಹೇಲಳು ಕುರಿಗಳ ಸಂಗಡ ಬರುತ್ತಾಳೆ ಅಂದರು. ಯಾಕೋಬನು, ಇನ್ನೂ ಬಹಳ ಹೊತ್ತು ಇದೆ, ಕುರಿಗಳನ್ನ ಕೂಡಿಸುವ ಸಮಯವಾಗಿಲ್ಲ, ನೀರು ಕುಡಿಸಿ ಅವುಗಳನ್ನ ಮೇಯಿಸಿರಿ ಅಂದನು. ಈಗ ಯಾಕೋಬನು ಇಲ್ಲಿ ದೇವರ ಹತ್ರ ಒಂದು ಹರಕೆ ಮಾಡಿದ ಮೇಲೆ ಅವನ ಪ್ರಯಾಣವನ್ನ ಮುಂದುವರಿಸ್ತಾನೆ. ಅಂದ್ರೆ ಅವನ ಒಂದು ದೈಹಿಕವಾದ ಜೀವಿತಕ್ಕೂ ದೇವರನ್ನ ಹತ್ಕೊಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಮಾನದಲ್ಲೂ ನಾವು ಏನೇ ಕೆಲಸ ಮಾಡಿದ್ರು ದೇವರ ಹತ್ರ ಹೇಳ್ತೀವ? ದೇವರ ಒಂದು ಪರ್ಮಿಷನ್ ಪಡಿತೀವ? ದೇವರ ಹತ್ರ ಅಪ್ಪಣೆ ಪಡೆದು ನಾವು ಮುಂದೆ ಹೋಗ್ತೀವ? ಅದ್ರ ಬಗ್ಗೆ ನಾನು ನೀನು ಬಹಳ ಇವತ್ತು ಯೋಚನೆ ಮಾಡ್ಬೇಕು. ಅನೇಕರು ಮಾಡಿದ ಮೇಲೆ ದೇವರೇ ಆಶೀರ್ವಾದ ಮಾಡು ಅಂತ ಕೇಳ್ತೀವಿ. ಲೋನ್ ತಗೊಂಡ ಮೇಲೆ ತೀರಿಸು ಅಂತೀವಿ. ಲೋನ್ ತಗೊಳಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿದ್ವಾ? ಆ ಕೆಲಸ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿದ್ವಾ? ದೇವರು ನಿಜವಾಗ್ಲೂ ಪರ್ಮಿಷನ್ ಕೊಟ್ರ ಅನ್ನೋದು ಬಹಳ ಪ್ರಾಮುಖ್ಯ. ಸೊ ಅನೇಕರು ಈ ಒಂದು ಕಾರ್ಯವನ್ನ ಮಾಡ್ತೀವಿ. ನಾವು ತಪ್ಪಾದ ಕಾರ್ಯವನ್ನು ಮಾಡ್ತೀವಿ. ಮದುವೆ ಆಗಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿದ್ವಾ? ಅಥವಾ ಆ ಒಂದು ವಿವಾಹಕ್ಕೆ ಗಂಡಾಗಲಿ ಹೆಣ್ಣಾಗಲಿ ನೋಡೋದಕ್ಕೆ ಹೋಗಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿದ್ವಾ? ಅಥವಾ ಈ ಸ್ಕೂಲು ಕಾಲೇಜಿಗೆ ಮಕ್ಕಳನ್ನ ಸೇರ್ಸಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿದ್ವಾ? ಈ ಸ್ಥಳವನ್ನ ಮನೆಯನ್ನ ತಗೊಳಕ್ಕಿಂತ ಮುಂಚೆ, ಈ ಗಾಡಿಯನ್ನ ತಗೊಳಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿದ್ವಾ? ತಗೊಂಡ ಮೇಲೆ ಆಶೀರ್ವಾದ ಮಾಡುವಂತೀವ? ಇಲ್ಲಿ ನಾವು ಯಾಕೋಬನ ಜೀವಿತ ನಾವು ನೋಡಿದಾಗ ಅವನು ಪ್ರಯಾಣ ಬೆಳೆಸಕ್ಕಿಂತ ಮುಂಚೆ ಆ ರಾತ್ರಿ ದೇವರಿಂದ ವಾಗ್ದಾನ ಪಡೆದುಕೊಂಡೇ ಮುಂದೆ ಹೋಗ್ತಾನೆ. ಈಗ ಪದ್ದನ್ ಆರಾಮಿಗೆ ಬರ್ತಾನೆ. ಅಲ್ಲಿ ಬಾವಿಯ ಮೇಲೆ ಕಲ್ಲನ್ನ ಸರಿಸಿರ್ತಾರೆ. ಯಾರಾದ್ರೂ ಅಲ್ಲಿ ಕುರಿ ಹಿಂಡುಗಳಿಗೆ ನೀರು ಕುಡಿಸ್ಬೇಕಾದ್ರೆ ಬಾವಿಯ ಮೇಲಿರುವಂತ ಆ ಒಂದು ಕಲ್ಲನ್ನ ಸರಿಸಿ ಆಮೇಲೆ ಏನ್ ಮಾಡ್ತಾರೆ, ಬಿಂದಿಗೆಯನ್ನ ಇಳಿಸಿ ನೀರನ್ನ ತೆಗೆದು ಕುರಿಗಳಿಗೆ ಕೊಡೋದುಂಟು. ಈಗ ಅಲ್ಲಿ ಕೆಲವರೆಲ್ಲ ಬಂದಿರ್ತಾರೆ, ಕುರಿ ಹಿಂಡುಗಳನ್ನು ಮೇಯಿಸುವಂತ ಕುರುಬರು ಬಂದಿರ್ತಾರೆ. ನಿಮಗೆ ಲಾಬಾನನು ಗೊತ್ತಾ ಅಂತ ಕೇಳ್ತಾನೆ. ಅವನಿಗೆ ಕ್ಷೇಮನ ಅಂತ ಕೇಳ್ತಾರೆ. ಹೌದು, ಅವನಿಗೆ ಕ್ಷೇಮ ಅಂತ ಹೇಳ್ತಾರೆ. ಹಾಗೋ ಅಲ್ಲಿ ಲಾಬಾನನ ಮಗಳು ರಾಹೇಲ್ ಬರ್ತಾ ಇದ್ದಾಳೆ ಎಂಬುದಾಗಿ ಹೇಳಿದಾಗ ಅವನು ಅವಳಿಗೆ, ನಿಮ್ಮ ತಂದೆ ಖಂಡಿತವಾಗಿ ಕ್ಷೇಮವೋ ಎಂಬುದಾಗಿ ಕೇಳ್ತಾನೆ. ಸೊ ಇಲ್ಲಿ ದೈವಿಕವಾದ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗೋದನ್ನ ನಾವು ನೋಡ್ತೀವಿ. ಯಾವಾಗ ದೈಹಿಕವಾದ ಕಾರ್ಯಗಳಿಗೂ ನಾವು ದೇವರನ್ನೇ ಆತುಕೊಂಡು ಆತನ ಪರ್ಮಿಷನ್ ಕೇಳುವಾಗ ದೇವರು ಸರಿಯಾದ ಕನೆಕ್ಷನ್ಸ್ಗಳನ್ನ, ಸಂಬಂಧಗಳನ್ನ ನಮಗೆ ತರೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಪ್ರಾರ್ಥನೆ ಮಾಡ್ರಿ, ದೇವ್ರು ಕೇಳಿ, ದೇವರ ಅಪ್ಪಣೆ ಕೊಟ್ಟ ಮೇಲೆ ಮುಂದೆ ಹೋಗ್ರಿ. ಆಗ ದೇವರು ಸರಿಯಾದ ಕನೆಕ್ಷನ್ಗಳನ್ನ ನಮ್ಗೆ
ಹೋಗ್ತಾ ಇರ್ತದೆ. ಕೆಲವು ಸಲ ನಾವೇನ್ ಮಾಡ್ತೀವಿ, ಓ ಇದು ಸರಿ ಅಂತ ನಾವೇ ಅಂದ್ಕೊಂಡ್ಬಿಡ್ತೀವಿ. ಅದು ದೇವ್ರ ಮುಂದೆ ಸರಿ ಇರಲ್ಲ. ದೇವ್ರನ್ನ ಕೇಳಲೂ ಇಲ್ಲ ನಾವು, ಇದು ಸರಿಯಪ್ಪ ಕಡೆಗೆ ಅದು ಸರಿ ಆಗದೆ ಇರುವಾಗ ದೇವ್ರ ಮೇಲೆ ಬ್ಲೇಮ್ ಮಾಡ್ತೀವಿ. ಆದ್ರಿಂದ ಪ್ರಿಯ ದೇವರ ಮಕ್ಕಳ, ಯಾವುದೇ ಒಂದು ವಸ್ತು ಇರ್ಬೋದು, ಕೆಲಸ ಇರ್ಬೋದು, ಅದನ್ನ ಮಾಡೋಕ್ಕಿಂತ ಮುಂಚೆ, ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿದಾಗ ಅದು ನಮಗೆ ಆಶೀರ್ವಾದವಾಗಿರ್ತದೆ. ಕರ್ತನ ಆ ರೀತಿಯೇ ನಮ್ಮ ಜೀವಿತವನ್ನ ನಡೆಸಲಿ. ಆಮೇನ್. ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ಅನೇಕ ವೇಳೆ ನಾವು ಮಾಡಿರುವಂತ ಒಂದು ತಪ್ಪು, ವಸ್ತುಗಳನ್ನ ತೆಗೆದುಕೊಳ್ಳೋದಕ್ಕೋ, ಅಥವಾ ಜಮೀನ್ ತಗೊಳಕ್ಕೋ, ಮನೆ ತೆಗೆದುಕೊಳ್ಳಕ್ಕೋ, ಗಾಡಿಗಳು ತೆಗೆದುಕೊಳ್ಳಕ್ಕೋ, ಅಥವಾ ನಮ್ಮ ಲೈಫ್ ಪಾರ್ಟ್ನರ್ಗಳನ್ನ ನಾವು ಆರಿಸ್ಕೊಳ್ಳೋಕ್ಕಿಂತ ಮುಂಚೆ ಅನೇಕ ವೇಳೆ ನಾವು ಪ್ರಾರ್ಥನೆ ಮಾಡಿದ್ದಿಲ್ಲ. ನಮ್ಮನ್ನ ಕ್ಷಮಿಸು ದೇವರೇ. ಯಾರಾದ್ರೂ ಆ ರೀತಿ ಮಾಡಿ ಇವತ್ತು ಕಷ್ಟಪಡ್ತಾ ಇರೋದಾದ್ರೆ ಅವ್ರನ್ನ ಕ್ಷಮಿಸು. ಆದ್ರೂ ಅವ್ರು ತಪ್ಪು ಮಾಡಿ ಅದು ಸರಿಯಾಗದೆ ಇರುವಾಗ ಅವ್ರು ಪಶ್ಚಾತ್ತಾಪ ಪಟ್ಟು ನೀನ್ ಬಳಿಗೆ ಬರ್ಬೇಕಾದ್ರೆ ಸರಿ ಇಲ್ಲದನ್ನ ಸರಿಯಾಗಿ ನೀ ಮಾಡುವಂತ ದೇವರಾಗಿದ್ದೀಯ. ಒಳ್ಳೆ ಸಂಬಂಧಗಳನ್ನ ದೇವರೇ ನೀನು ಕೊಡು ಸ್ವಾಮಿ. ಒಳ್ಳೆಯದನ್ನೇ ದೇವರೇ ನಿನ್ನ ಮಕ್ಕಳಿಗೆ ನೀನು ದಯಪಾಲಿಸು. ಆ ರೀತಿ ನೀ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಮುಖ್ಯವಾಗಿ ಇವತ್ತು ಯಾರ್ಯಾರು ದೇವರೇ ಸ್ವಾಮಿ ಕೋರ್ಟ್ ಕೇಸ್ಗಳಲ್ಲಿ ಕಷ್ಟಪಡ್ತಾ ಇದ್ದಾರೆ, ನ್ಯಾಯವಾದದನ್ನು ಸ್ಥಾಪಿಸುವಂತ ದೇವರು ನ್ಯಾಯವನ್ನ ಮಕ್ಕಳಿಗೆ ಕೊಡು, ಅವ್ರಿಗೆ ಆಶೀರ್ವಾದ ಕೊಡು, ಅವ್ರಿಗೆ ನ್ಯಾಯ ತೀರ್ಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ
ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾದ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುವಿದ.